ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ ಒಂದು ಡೇ ಇನ್ ಮೈ ಲೈಫ್ ಬ್ಲಾಗ್ನ ನೋಡ್ಬೋದು. ಖಂಡಿತ ಹೆಲ್ಪ್ಫುಲ್ಲಾಗಿರುತ್ತೆ ನಿಮಗೆ. ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪರ್ಫೆಕ್ಟಾಗಿ ನೀರು ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಅದರ ಥಿಕ್ನೆಸ್ ಇರ್ಬೋದು, ಅದರ ಕನ್ಸಿಸ್ಟೆನ್ಸಿ ಎಲ್ಲವನ್ನು ಕೂಡ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಆ್ಯಂಡ್ ಯಾವ ತವದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಶಿಶಿರ ಹಾಗೂ ಶುಭನ ಕೆಲವೊಂದಷ್ಟು ಆಟ ತುಂಟಾಟಗಳನ್ನ ಕೂಡ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡಬಹುದು. ಇಲ್ಲಿ ನೀರು ದೋಸೆ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ನಾರ್ಮಲ್ ರೈಸ್ ಬರುತ್ತಲ್ವ, ಈ ಸೊಸೈಟಿ ಅಕ್ಕಿ ಇರ್ಬೋದು, ರೇಷನ್ ಅಕ್ಕಿ ಅದೆಲ್ಲ ಅಲ್ಲ, ರೈಸ್ ಅನ್ನಕ್ಕೆಲ್ಲ ಮಾಡ್ತೀವಲ್ವ ಮನೇಲಿ ಊಟಕ್ಕೆ ಮಾಡುವಂಥ ಅಕ್ಕಿಯನ್ನೇ ಬಳಸಿದ್ದೀನಿ. ಮಕ್ಕಳಿಗೆಲ್ಲ ಕೊಡೋದಲ್ವ, ಹಾಗಾಗಿ 1 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಿಡೋಣ. 2 ರಿಂದ 3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೆನೆ ಹಾಕಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಬಿಡೋಣ. ಓವರ್ ನೈಟ್ ನೆನೆಯಕ್ಕೆ ಹಾಕ್ತಾಯಿದ್ದೀನಿ. ನೀವು 4 ರಿಂದ 5 ಗಂಟೆ ನೆನೆಯಕ್ಕೆ ಹಾಕಿದರೂ ಸಾಕು. ಇದು ನೈಟ್ ನೆನೆ ಹಾಕ್ತಾ ಇರೋದು ನಾನು. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. 4 ಗಂಟೆ ನೆಂದ್ರೂ ಸಾಕು. ಇಲ್ಲಿ ಮಕ್ಕಳಿಬ್ಬರು ಆಟ ಆಡ್ತಾ ಇದ್ದಾರೆ. ನೈಟ್ ತೆಗೆದಿರೋಂಥ ವಿಡಿಯೋ ಇದು. ಮಕ್ಕಳಿಬ್ರದ್ದು ಕೂಡ ಊಟ ಆಯಿತು, ಇನ್ನೇನು ಮಲಗಿಸ್ಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ಟಿದ್ದೀನಿ. ಆಟ ಆಡ್ತಾ ಇದ್ದಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಜೊತೆಗೆ ನಾನು ಡೇಟ್ಸನ್ನು ಕೂಡ ನೆನೆ ಹಾಕಿದ್ದೀನಿ. ಡೇಟ್ಸಲ್ಲಿ ಡೇಟ್ಸ್ ಸಿರಪ್ ಮಾಡಬೇಕು. ಶುಭನ್ಗೆಲ್ಲ ಈ ಸರಿ ಮಾಡಿದರೆ ಅದರಲ್ಲಿ ಆ್ಯಡ್ ಮಾಡಲಿಕ್ಕೆ ಆ್ಯಂಡ್ ಮಗುವಿಗೆ ಕೊಡುವಂಥ ಸ್ವೀಟ್ ಹೆಲ್ದಿ ಆಗಿದ್ರೂ ಚೆನ್ನಾಗಿರುತ್ತಲ್ವ, ಹಾಗಾಗಿ ಡೇಟ್ ಸಿರಪ್ ಮಾಡ್ತಾಯಿದ್ದೀನಿ. ಅದರ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಶಿಶಿರನ್ಗಾಗಲಿ ಶುಭನ್ಗಾಗಲಿ ಕೊಡೋ ಫುಡ್ನಲ್ಲಿ ಹೆಲ್ದಿಯನ್ನಷ್ಟೇ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ಡೇಟ್ಸ್ ನೆಂದೋಗಿದೆ ಮಾರ್ನಿಂಗ್ ಇದು. ಇದರ ಸಿರಪ್ನ ರೆಡಿ ಮಾಡಬೇಕಿನ್ನು. ನೀರು ದೋಸೆಗೆ ಇಲ್ಲಿ ಅಕ್ಕಿ ತುಂಬ ಚೆನ್ನಾಗಿ ನೆಂದೋಗಿದೆ. ಇದನ್ನು ಈಗ ಮಿಕ್ಸಿಲಿ ರುಬ್ಕೊಳ್ಳೋಣ. ಈ ನೀರನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಬರೀ ಅಕ್ಕಿಯನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜಸ್ಟ್ ಆ ನೀರಲ್ಲಿ 1/4 ಕಪ್ಪಷ್ಟು ನೀರನ್ನ ಮಾತ್ರ ಮಿಕ್ಸಿ ಜಾರಿಗೆ ಹಾಕಬೇಕು. ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಯಾವ ಮಟ್ಟಿಗೆ ಅಂದರೆ ನಮಗೆ ಅಕ್ಕಿ ಹಿಟ್ಟು ಬರುತ್ತಲ್ವ, ಅದನ್ನು ನೀರಲ್ಲಿ ಕಲಸಿದ್ರೆ ಹೇಗಿರುತ್ತೋ ಆ ಮಟ್ಟಿಗೆ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಆ್ಯಂಡ್ ನೆನೆ ಹಾಕಿರೋ ಅಕ್ಕಿ ನೀರನ್ನು ತೊಗೊಳ್ಬಹುದು, ಅಥವಾ ನೀವು ಬೇರೆ ನೀರನ್ನ ಕೂಡ ತೊಗೊಳ್ಬಹುದು. 2 ಗ್ಲಾಸಷ್ಟು ನೀರನ್ನು ಹಾಕಬೇಕು. ಓವರಾಲ್ ನಮಗೆ 2/4 ಗ್ಲಾಸ್ ಆಗುತ್ತೆ. 1/4 ಗ್ಲಾಸಷ್ಟು ನೀರು ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಆ್ಯಡ್ ಮಾಡಿರ್ತೀವಿ. 2 ಗ್ಲಾಸಷ್ಟು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಂಡಿರ್ತೀವಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಜೊತೆಗೆ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಸಿಂಪಲ್ ರೆಸಿಪಿ. ಜಸ್ಟ್ ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೆಟೊ, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಆ್ಯಂಡ್ ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ಮಾಡೋದಷ್ಟೇ. ನೀರು ದೋಸೆ ನಿಮಗೆ ತವಾದಿಂದ ಬಿಡ್ತಾ ಇಲ್ಲ ಅಂತ ಅಂದರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಮಾಡ್ತಾಯಿದ್ರೆ ಮೊಟ್ಟೆಯಲ್ಲಿ ವೈಟ್ ಇದೆ ಅಲ್ವಾ, ಎಗ್ ವೈಟ್ ಬರುತ್ತೆ ಅಲ್ವಾ, ಅದನ್ನು ಕೂಡ ನೀವು ಚೆನ್ನಾಗಿ ಬೀಟ್ ಮಾಡಿ ಆ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ತವಾದಲ್ಲಿ ಅಂಟದೆ ನೀರು ದೋಸೆ ನೀಟಾಗಿ ಬರುತ್ತೆ. ಯಾವುದೇ ಸ್ಟಿಕ್ಕಿ ಇರೋದಿಲ್ಲ, ನೀಟಾಗಿರುತ್ತೆ. ಹಾಗೂ ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಅಕ್ಕಿ ಜೊತೆಗೆ ಕಾಯಿನ ಹಾಕಿ ರುಬ್ಬಿದ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀರು ದೋಸೆ. ಒಮ್ಮೆ ಟ್ರೈ ಮಾಡಿ. ಶಿಶಿರ ಎಲ್ಲಿ? ಅಣ್ಣ ಇಲ್ಲಮ್ಮ? ಓ ಅಣ್ಣ ಇಲ್ಲೇ? ಆಲ್ಮೋಸ್ಟ್ ನಾನು ಎಲ್ಲಿರ್ತೀನೋ ನನ್ನ ಹಿಂದೆ ಶುಭ ಇರ್ತಾನೆ. ಶಿಶಿರ ಆದರೂ ಆರಾಮಾಗಿ ಆಟ ಆಡ್ಕೊಡ್ತಾ ಇರ್ತಾನೆ. ಶುಭ ಅಂತೂ ನನ್ನ ಹಿಂದೆನೇ ಇರ್ತಾನೆ. ಬೆಳಗ್ಗೆ ನಾನು ಹೇಳ್ತಾ ಇದ್ದ ಹಾಗೆ ನನ್ನ ಜೊತೆಗೆ ಎದ್ದೇಳ್ತಾನೆ. ನೀರು ದೋಸೆ ಮಾಡಿದರೆ ಮಕ್ಕಳಿಗೆ ಅಂತಲೇ ಸಪ್ರೇಟ್ ಮಾಡಬೇಕಾಗಿಲ್ಲ. ಒಂದು 8 ತಿಂಗಳು ಮಗುವಿನಿಂದ ಹಿಡಿದು ವಯಸ್ಸಾಗಿರುವಂಥ ಅಜ್ಜ ಅಜ್ಜಿಗಳಿಗೂ ಕೂಡ ಈಸಿಯಾಗಿ ತಿನ್ನಬಹುದಾದಂಥ ಫುಡ್ ಅಂತ ಹೇಳಿದ್ರೆ ನೀರು ದೋಸೆ ತುಂಬ ಸಾಫ್ಟಾಗಿರುತ್ತೆ. ನಂತರ ಇಲ್ಲಿ ಗೊಜ್ಜು ರೆಡಿಯಾಗಿದೆ. ಗೊಜ್ಜಿಗೆ ಸ್ವಲ್ಪನೂ ಕೂಡ ನೀರನ್ನು ಆ್ಯಡ್ ಮಾಡಿಲ್ಲ ನಾನು. ಟೊಮೆಟೊ ಗೊಜ್ಜು ಮಾಡುವಾಗ ಟೊಮೆಟೊ ಹೆಚ್ಚಲಿಕ್ಕೆ ಮುಂಚೆ ವಾಶ್ ಮಾಡ್ತೀವಲ್ವ, ವಾಶ್ ಮಾಡಿ ಆದ ನಂತರ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಅದನ್ನು ಒರೆಸ್ಕೊಂಡು ಬಿಡಬೇಕು. ವಾಟರ್ ಕಂಟೆಂಟ್ ಯಾವುದೂ ಕೂಡ ಗೊಜ್ಜಿನಲ್ಲಿ ಇರಲ್ಲ. ಹಾಗೆ ನಾವು ತಿನ್ನೋದ್ರಿಂದ ಟೇಸ್ಟಿಯಾಗಿರುತ್ತೆ ಮತ್ತಷ್ಟು. ಇಲ್ಲಿ ಶಿಶಿರನ ಸ್ನಾನ ಕೂಡ ಆಯಿತು. ಅವನ್ನ ಈಗ ಸ್ಕೂಲಿಗೆ ರೆಡಿ ಮಾಡಬೇಕು. ಇಬ್ಬರಿಗೂ ಕೂಡ ತಿಂಡಿ ತಿನ್ನಿಸ್ಬೇಕು. ಶಿಶಿರನಿಗೆ ತಲೆ ಬಾಚ್ತಾ ಇದ್ದೀನಿ. ಅವನಿಗೆ ಯಾವತ್ತು ಕೂದಲು ತೆಗೆಸ್ತೀನೋ ಅಂತ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವನಿಗೆ ತಲೆ ಬಾಚೋದೊಂದು ತುಂಬ ಹಿಂಸೆ ಆಗುತ್ತೆ ಅವನಿಗೆ. ಯಾಕಾದರೂ ಬಾಚ್ತೀನೋ ಅಂತ ಅಂದ್ಕೊಳ್ತಾನೆ. ಹಾಗಾಗಿ ಆದಷ್ಟು ಬೇಗ ಅವನಿಗೆ ಕೂದಲು ತೆಗೆಸೋ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ನೋಡೋಣ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಲಿಕ್ಕಾದರೆ ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತೀನಿ. ಶುಭ ಏನು ಮಾಡ್ತಾ ಇರೋದು?
ಬ್ರಷ್ ಮಾಡ್ತಾ ಇದ್ದೀರಾ? ಅಲ್ಲೇ ಬಂದಿಲ್ಲಲ್ಲ ಮಗ್ನೆ. ಶಿಶಿರ, ಶುಭನ್ ಬ್ರಷ್ ಕಲರ್ ಯಾವುದು? ಯೆಲ್ಲೋ ಆ್ಯಂಡ್ ಅಲ್ಲಿ ಯಾವ ಕಲರ್ ಇದೆ? ಯೆಲ್ಲೋ ಆ್ಯಂಡ್ ಪಿಂಕ್. ನೀರು ದೋಸೆ ಮಾಡಲಿಕ್ಕೆ ನಾನು ಈ ಥರದ ತವಾನ ಯೂಸ್ ಮಾಡಿದ್ದೀನಿ. ಇದು ನನಗೆ ನಮ್ಮ ಅಪ್ಪನ ಅಮ್ಮ, ನಮ್ಮ ಅಜ್ಜಿ ಕಾಲದಲ್ಲಿ ಯೂಸ್ ಮಾಡಿರುವಂಥ ತವಾ ಇದು. ಹಾಗಾಗಿ ಅವರ ನೆನಪಿಗಾಗಿ ಅಂತಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನೀರು ದೋಸೆ ತವಾ ಅಂತಲೇ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದೇ ಅದು ನೀರು ದೋಸೆ ತವಾ ಅಂದರೆ ಹೀಗೇ ಇರುತ್ತೆ. ಇಲ್ಲಿ ನಾನು ನೀರು ದೋಸೆನ ಸಪ್ರೇಟಾಗಿ ಹಾಕಿಟ್ಕೊಳ್ಬೇಕು. ಒಂದು ದೋಸೆ ಮೇಲೆ ಮತ್ತೊಂದು ದೋಸೆನ ಹಾಕಲಿಕ್ಕೆ ಆಗಲ್ಲ. ಹಾಗಾಗಿ ಒಂದು ಅಗಲವಾದ ತಟ್ಟೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ತವಾ ಚೆನ್ನಾಗಿ ಕಾದಿದೆ. ಈಗ ಎಣ್ಣೆ ಅಪ್ಲೈ ಮಾಡಿದ್ದೀನಿ. ನೀವು ನಾನ್ ಸ್ಟಿಕ್ ಆದರೂ ಕೂಡ ಇದೇ ರೀತಿಯೇ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಹಿಟ್ಟನ್ನು ಚೆಂದ ಕಲಸಿ ತೊಗೊಳ್ಬೇಕು. ಯಾಕಂದರೆ ಅಕ್ಕಿ ಹಿಟ್ಟಲ್ವ, ಹಾಗಾಗಿ ಅಕ್ಕಿ ಎಲ್ಲ ಕೆಳಗೆ ಹೋಗಿರುತ್ತೆ, ನಂತರ ನೀರು ಮೇಲಿರುತ್ತೆ. ಹಾಗಾಗಿ ಪ್ರತಿ ಸಲ ನೀವು ದೋಸೆ ಮಾಡುವಾಗಲೂ ಕಲಿಸ್ಬಿಟ್ಟೇ ಹಾಕಬೇಕು. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ಜಸ್ಟ್ ನಮಗೆ ಒಂದು 2 to 3 ಮಿನಿಟ್ಸ್ ಅಷ್ಟೇ, ದೋಸೆ ಬೆಂದೋಗ್ಬಿಡುತ್ತೆ. ತುಂಬ ತೆಳ್ಳಗೆ ಹಾಕಿರ್ತೀವಲ್ವ, ಹಾಗಾಗಿ ದೋಸೆ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಸ್ವಲ್ಪನೂ ಕೂಡ ಸ್ಟಿಕ್ ಆಗ್ತಾ ಇದೆ. ಅಂದರೆ ನಾನು ಆಗಲೇ ಹೇಳಿದೆ ಅಲ್ವಾ, ಎಗ್ ವೈಟ್ನ ಯೂಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು ಹಿಟ್ಟಲ್ಲಿ. ಈಸಿಯಾಗಿ ಬಂದುಬಿಡುತ್ತೆ ದೋಸೆ. ರುಬ್ಬುವಾಗ ಕಾಯಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಟೇಸ್ಟ್ ಮತ್ತಷ್ಟು ಚೆನ್ನಾಗಿರುತ್ತೆ. ನಾನು ಕಾಯಿ ಆ್ಯಡ್ ಮಾಡಿಲ್ಲ, ಜಸ್ಟ್ ಅಕ್ಕಿನ ಮಾತ್ರ ಹಾಕಿದ್ದೀನಿ. ದೋಸೆ ರೆಡಿ ಆಗ್ತಾ ಇದ್ದ ಹಾಗೆ ಶಿಶಿರ ಹಾಗೂ ಶುಭ ಇಬ್ಬರಿಗೂ ಕೂಡ ಒಟ್ಟಿಗೆ ಕೂರಿಸಿ ತಿನ್ನಿಸ್ಬಿಡ್ತೀನಿ. ಈ ದೋಸೆನ ನೀವು ಒಂದ್ರ ಮೇಲೆ ಒಂದನ್ನು ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಾವು ಬಡಿಸುವಾಗ ಬರೋದಿಲ್ಲ, ಎಲ್ಲ ದೋಸೆಗಳು ಹರಿದು ಹೋಗ್ಬೋದು. ಹಾಗಾಗಿ ಸಪ್ರೇಟಾಗಿ ಹಾಕಿದರೆ ಅದು ತಣ್ಣಗಾದ ನಂತರ ನಾವು ಒಂದ್ರ ಮೇಲೊಂದು ಜೋಡಿಸ್ಕೊಳ್ಬೋದು. ಆಗ ಈಸಿಯಾಗಿ ನಾವು ಬಡಿಸುವಾಗ ದೋಸೆ ಒಂದೊಂದಾಗಿ ಬರ್ತಾ ಇರುತ್ತೆ. ಇಲ್ಲಿದ್ರೆ ಸ್ಟಿಕ್ ಆಗಿಬಿಡುತ್ತೆ, ಒಂದೇ ಸಮ ನಾವು ತೆಗೆದು ಹಾಕುವಾಗ ಮುದ್ದೆ ಹಾಗೆ ಸಿಕ್ಬಿಡುತ್ತೆ ನೀರು ದೋಸೆ. ಹಾಗಾಗಿ ಸಪ್ರೇಟ್ ನೀವು ದೋಸೆನ ಹಾಕಬೇಕು. ಒಂದ್ರ ಮೇಲೆ ಒಂದು ದೋಸೆನ ಹಾಕಬೇಡಿ. ತೆಗಿವಾಗ ಈ ಹಾಟ್ ಬಾಕ್ಸಲ್ಲೆಲ್ಲ ಹಾಕಿಡ್ತೀರಲ್ವ, ಹಾಗೆ ಮಾಡೋದ್ರಿಂದ ದೋಸೆ ಸ್ಟಿಕ್ ಆಗುತ್ತೆ. ನೀರು ದೋಸೆನ ಮಾತ್ರ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ, ಅಗಲವಾದ ತಟ್ಟೆಯಲ್ಲಿ ಸಪ್ರೇಟಾಗಿ ಹಾಕಬೇಕಾಗತ್ತೆ. ಟೇಸ್ಟಿಯಾಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಪ್ರೊಸೀಜರು ಕೂಡ ತುಂಬಾ ಸುಲಭ, ಈಸಿಯಾಗಿ ಮಾಡಬಹುದು. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ರಾತ್ರಿ ಯೋಚನೆ ಮಾಡೋ ಬದಲು ನಿಮಗೆ ಬೇಕನ್ನಿಸುವಾಗ ದೋಸೆ ಹಿಟ್ಟು ನೆನೆ ಹಾಕ್ಕೊಂಡು ಒಂದು 4 to 5 hours ನೆಂದರೂ ಕೂಡ ಸಾಕಾಗುತ್ತೆ. ಇಲ್ಲಿ ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ಇಬ್ಬರಿಗೂ ಕೂಡ ಒಟ್ಟಿಗೆ ಕೂತ್ರೆ ನನ್ನ ತಿಂಡಿ ತಿನ್ನಿಸೋ ಕೆಲಸ ಮುಗ್ದು ಹೋಗ್ಬಿಡುತ್ತೆ. ಹಾಗಾಗಿ ಶಿವನಿಗೂ ತಿನ್ನಿಸ್ಕೊಂಡು ಶಿಶಿರನಿಗೂ ಒಟ್ಟಿಗೆ ತಿನ್ನಿಸ್ಬಿಟ್ರೆ ಅವನ್ನ ಸ್ಕೂಲಿಗೆ ಬಿಡಲಿಕ್ಕೆ ಸಮಯ ಸರಿ ಹೋಗುತ್ತೆ ನನಗೆ. ನೀರು ದೋಸೆಗೆ ಟೊಮೆಟೊ ಗೊಜ್ಜು ಅಂತ ಅಲ್ಲ, ಪೀನಟ್ ಚಟ್ನಿ ಇರ್ಬೋದು, ಆ್ಯಂಡ್ ಕೋಳಿ ಸಾರು ಇರ್ಬೋದು, ಮೀನು ಸಾರು, ಎಲ್ಲದಕ್ಕೂ ಕೂಡ ನೀರು ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮಾರ್ನಿಂಗ್ ಟೈಮಲ್ಲಿ ಅಷ್ಟಾಗಿ ಇಬ್ಬರು ಕೂಡ ತಿನ್ನಲ್ಲ. ಶುಭ ಯಾಕೆ ತಿನ್ನಲ್ಲ ಅಂತ ಹೇಳಿದರೆ, ಅವನಿಗೆ ನೈಟೆಲ್ಲ ಫೀಡ್ ಮಾಡಿರ್ತೀನಲ್ವ, ಹಾಗಾಗಿ ಹಸಿವಾಗಿರೋದಿಲ್ಲ. ಶಿಶಿರನಿಗೆ ಜಸ್ಟ್ ಆಗಿನೋ ಇದ್ದಿರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಹಸಿವಾಗುತ್ತೋ ಏನೋ, ಬಟ್ ಸ್ಕೂಲ್ಗೆಲ್ಲ ಹೋಗ್ತಾನಲ್ವ, ಹಾಗಾಗಿ ತಿಂಡಿ ತಿನ್ನಿಸ್ಬಿಡ್ತೀನಿ. ನನ್ನ ಆ ಶೆಡ್ಯೂಲ್ ಮಿಸ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಕೌಂಟರ್ ಟಾಪ್ ಫುಲ್ ಈ ರೀತಿ ಆಗೋಗಿದೆ. ನೀರು ದೋಸೆ ಮಾಡಿದರೆ ಸ್ಟವ್ ಎಲ್ಲನೂ ಈ ರೀತಿ ಸ್ಪ್ರೆಡ್ ಆಗೋಗಿರುತ್ತೆ ಹಿಟ್ಟೆಲ್ಲ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗ ಶಿಶಿರನ್ನ ಸ್ಕೂಲಿಗೆ ಬಿಟ್ಟು ಶುಭನ್ನ ಮಲಗಿಸಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ಗಲೀಜಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಇದೇ ರೀತಿಯಾದಂತಹ ಮತ್ತೊಂದು ವಿಡಿಯೋನಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಏನಾದರೂ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನೀವು ಇದೇ ಮೊದಲು ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.